ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಈ ರೀತಿ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ, ಎಕ್ಸ್ಕ್ಯೂಸ್ ಇರಲಿ ಅಂತ ಹೇಳ್ತೀವಲ್ಲ. ಐ ಆಮ್ ಸಾರಿ ಫಾರ್ ದಿಸ್, ಐ ಆಮ್ ಸಾರಿ ಫಾರ್ ದಿಸ್. ನಿನ್ನನ್ನು ನೋಯಿಸಿದ್ದಕ್ಕೆ ಕ್ಷಮೆ ಇರಲಿ, ಗೊತ್ತಾಗಿಲ್ಲ ನಿನಗೆ ಹರ್ಟ್ ಮಾಡಿಬಿಟ್ಟೆ, ಸಾರಿ ಅಂತ ಹೇಳ್ತೀವಲ್ಲ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಸಾರಿ ಟು ಹರ್ಟ್ ಯು, ಸಾರಿ ಟು ಹರ್ಟ್ ಯು. ನೀನು ಚಿಂತೆ ಮಾಡಬೇಡ, ವರ್ರಿ ಮಾಡಬೇಡ, ನಾನಿದ್ದೀನಿ, ವರ್ರಿ ಮಾಡಬೇಡ ಅಂತ ಹೇಳೋದಕ್ಕೆ ಯು ಡೋಂಟ್ ವರಿ, ಯು ಡೋಂಟ್ ವರಿ. ನಿಮ್ಮಲ್ಲಿ ನನ್ನದೊಂದು ಮನವಿ ಇದೆ, ನಿಮ್ಮ ಹತ್ರ ನನ್ನದೊಂದು ರಿಕ್ವೆಸ್ಟ್ ಇದೆ ಅನ್ನೋದಕ್ಕೆ ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು, ಐ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಯು. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕುಳಿತುಕೊಳ್ಳಿ ಅನ್ನೋದಕ್ಕೆ ಪ್ಲೀಸ್ ಟೇಕ್ ಅ ಸೀಟ್, ಪ್ಲೀಸ್ ಟೇಕ್ ಅ ಸೀಟ್. ಇದನ್ನ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಕೂಡ ಹೇಳ್ಬೋದು. ನೀನಿದ್ದಿದ್ದು ಒಳ್ಳೆಯದೇ ಆಯಿತು, ಒಳ್ಳೆಯದೇ ಆಯಿತು ನೀನಿದ್ದಿದ್ದು ಅಂತ ಹೇಳೋದಕ್ಕೆ ಗುಡ್ ಯು ಆರ್ ಹಿಯರ್, ಗುಡ್ ಯು ಆರ್ ಹಿಯರ್. ನಿನಗೆ ಮತ್ತೇನು ಬೇಕು, ಇನ್ನೇನಾದರೂ ಬೇಕಾದರೆ ಕೇಳು, ನಿನಗೆ ಇನ್ನೇನು ಬೇಕು ಅಂತ ಕೇಳೋದಕ್ಕೆ ವಾಟ್ ಮೋರ್ ಡು ಯು ವಾಂಟ್, ವಾಟ್ ಮೋರ್ ಡು ಯು ವಾಂಟ್. ಬಂದು ನನಗೆ ಸಹಾಯ ಮಾಡು, ಬಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡು ಅನ್ನೋದಕ್ಕೆ ಕಮ್ ಆ್ಯಂಡ್ ಹೆಲ್ಪ್ ಮೀ, ಕಮ್ ಆ್ಯಂಡ್ ಹೆಲ್ಪ್ ಮೀ. ಬಹುಶಃ ನೀನು ಸರಿ ಇರ್ಬೋದು, ಮೇ ಬಿ ನೀನೇ ಕರೆಕ್ಟ್ ಇರ್ಬೋದು ಅನ್ನೋದಕ್ಕೆ ಮೇ ಬಿ ಯು ಆರ್ ರೈಟ್, ಮೇ ಬಿ ಯು ಆರ್ ರೈಟ್. ಅವನಿಗೆ ಬೇಗ ಬರಲು ಹೇಳು, ಅವನಿಗೆ ಬೇಗ ಬರೋಕ್ಕೆ ಹೇಳು, ಲೇಟ್ ಆಗುತ್ತೆ ಅಂತ ಹೇಳೋದಕ್ಕೆ ಟೆಲ್ ಹಿಮ್ ಟು ಕಮ್ ಸೂನ್, ಟೆಲ್ ಹಿಮ್ ಟು ಕಮ್ ಸೂನ್. ಇನ್ನೊಂದು ರೀತಿಯೂ ಹೇಳ್ಬೋದು, ಟೆಲ್ ಹಿಮ್ ಟು ಕಮ್ ಅರ್ಲಿ. ನಾನು ಕೂಡ ಬರ್ತಾ ಇದ್ದೇನೆ, ನಾನು ಕೂಡ ಬರ್ತಿದ್ದೀನಿ ಅನ್ನೋದಕ್ಕೆ ಐ ಆಮ್ ಕಮಿಂಗ್ ಟು, ಐ ಆಮ್ ಕಮಿಂಗ್ ಟು. ಈಗ ಅಳುವುದನ್ನು ನಿಲ್ಲಿಸು, ಇವಾಗ ಅಳೋದನ್ನು ನಿಲ್ಲಿಸು, ಸುಮ್ಮನೆ ಅಳಬೇಡ ಅನ್ನೋದಕ್ಕೆ ನೌ ಸ್ಟಾಪ್ ಕ್ರೈಯಿಂಗ್, ನೌ ಸ್ಟಾಪ್ ಕ್ರೈಯಿಂಗ್. ಬೇರೆಯವರ ಬಗ್ಗೆ ಕಾಳಜಿ ಮಾಡಬೇಡ, ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ, ಕೇರ್ ಮಾಡಬೇಡ, ನಿನ್ನನ್ನು ನೀನು ಕೇರ್ ಮಾಡ್ಕೋ ಅಂತ ಹೇಳುವ ಅರ್ಥದ ವಾಕ್ಯ. ಸೊ ಬೇರೆಯವ್ರ ಬಗ್ಗೆ ಕಾಳಜಿ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ಕೇರ್ ಅಬೌಟ್ ಅದರ್ಸ್, ಡೋಂಟ್ ಕೇರ್ ಅಬೌಟ್ ಅದರ್ಸ್. ನನಗೆ ನನ್ನ ಹಣ ಬೇಕು, ನನಗೆ ನಾನು ಕೊಟ್ಟಿದ್ದ ಅಮೌಂಟ್ ಬೇಕು ಅಂತ ಹೇಳೋದಕ್ಕೆ ಐ ವಾಂಟ್ ಮೈ ಮನಿ, ಐ ವಾಂಟ್ ಮೈ ಮನಿ. ಇಲ್ಲ ನಾನೇನು ಹೇಳಿಲ್ಲ, ಇಲ್ಲ ನಾನೇನು ಹೇಳಿಲ್ಲಲ್ಲ ಅಂತ ಹೇಳೋದಕ್ಕೆ ನೋ ಐ ಡಿಡಂಟ್ ಸೇ ಎನಿಥಿಂಗ್, ನೋ ಐ ಡಿಡಂಟ್ ಸೇ ಎನಿಥಿಂಗ್. ಈಗ ನಿದ್ದೆ ಮಾಡು ಹೋಗು, ಇವಾಗ ಮಲ್ಕೋ ಹೋಗು, ಲೇಟ್ ಆಗಿದೆ, ನಾಳೆ ಬೇಗ ಹೇಳಬೇಕು, ಈ ರೀತಿ ಎಲ್ಲ ಹೇಳ್ತೀವಲ್ಲ, ಇವಾಗ ನಿದ್ದೆ ಮಾಡು ಹೋಗು ಅನ್ನೋದಕ್ಕೆ ನೌ ಗೋ ಟು ಸ್ಲೀಪ್, ನೌ ಗೋ ಟು ಸ್ಲೀಪ್. ನಿನಗೆ ಹೊಟ್ಟೆ ಕಿಚ್ಚಾಗ್ತಿದ್ಯಾ, ನಿಂಗೆ ಜಲಸ್ ಆಗ್ತಿದ್ಯಾ ಅಂತ ಕೇಳ್ತೀವಲ್ಲ, ಆರ್ ಯು ಗೆಟಿಂಗ್ ಜಲಸ್, ಆರ್ ಯು ಗೆಟಿಂಗ್ ಜಲಸ್. ಒಂದು ಚೇರ್ ತಗೊಂಡು ಬಾ, ಒಂದು ಚೇರ್ ತಗೊಂಡು ಬಾ, ಒಂದು ಪೆನ್ ತಗೊಂಡು ಬಾ, ಒಂದು ಟೇಬಲ್ ತಗೊಂಬಾ, ಈ ರೀತಿ ಎಲ್ಲ ಹೇಳ್ತೀವಲ್ಲ. ಸೊ ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಅಂತ. ಸೊ ಬ್ರಿಂಗ್ ಅ ಚೇರ್, ಬ್ರಿಂಗ್ ಅ ಚೇರ್. ನೀನು ನನಗೆ ಕಲಿಸಬಲ್ಲೆಯಾ, ನಿನ್ನ ಹತ್ರ ಆಗುತ್ತಾ ನಾನು ಕಲಿಸೋಕೆ ಅಂತ ಹೇಳೋದಕ್ಕೆ ಕ್ಯಾನ್ ಯು ಟೀಚ್ ಮೀ. ಕ್ಯಾನ್ ಯು ಅಂದರೆ ಕ್ಯಾನ್ ಅಂದರೆ ನಿನಗಾಗುತ್ತಾ ಅಂತೇಳಿ ಎಬಿಲಿಟಿಯನ್ನು ಸೂಚಿಸುತ್ತಿದ್ದು. ಸೊ ಕ್ಯಾನ್ ಯು ಟೀಚ್ ಮೀ. ಈಗ ಯಾರ ಸರದಿ, ಈಗ ಯಾರ ಸರದಿ ಅಂತ ಕೇಳೋದಕ್ಕೆ ಊಸ್ ಟರ್ನ್ ಇಸ್ ಇಟ್, ಊಸ್ ಟರ್ನ್ ಇಸ್ ಇಟ್ ಅಥವಾ ಊಸ್ ಟರ್ನ್ ಇಸ್ ನಾವ್. ನೀನು ನನಗೆ ಬೇಜಾರು ಮಾಡಿದೆ, ನಿನ್ನಿಂದ ನಂಗೆ ಬೇಜಾರಾಯಿತು, ನಿನಗೆ ಬೇಜಾರು ಮಾಡಿದೆ ಅನ್ನೋದಕ್ಕೆ ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್, ಯು ಹ್ಯಾವ್ ಮೇಡ್ ಮೀ ಅಪ್ಸೆಟ್. ರೈಲು ಯಾವಾಗ ಹೊರಡುತ್ತೆ, ಟ್ರೈನ್ ಯಾವಾಗ ಹೊರಡುತ್ತೆ ಅಂತ ಕೇಳೋದಕ್ಕೆ ವೆನ್ ವಿಲ್ ದ ಟ್ರೈನ್ ಲೀವ್, ವೆನ್ ವಿಲ್ ದ ಟ್ರೈನ್ ಲೀವ್. ನಾನು ಈಗ ಹೋಗಲೇಬೇಕು, ನಾನು ಇವಾಗ ಹೋಗಲೇಬೇಕು, ಲೇಟ್ ಆಗ್ತಿದೆ ಅಂತೀವಲ್ಲ, ಐ ಹ್ಯಾವ್ ಟು ಗೋ ನೌ, ಐ ಹ್ಯಾವ್ ಟು ಗೋ ನೌ. ನಾನು ಇದನ್ನು ನಿನಗೋಸ್ಕರ ಮಾಡಿದ್ದು, ನಾನು ಇದನ್ನ ನಿನಗೋಸ್ಕರನೇ ಮಾಡಿದ್ದು ಅಂತ ಹೇಳೋದಕ್ಕೆ ಐ ಡಿಡ್ ಇಟ್ ಫಾರ್ ಯು, ಐ ಡಿಡ್ ಇಟ್ ಅಂದರೆ ನಾನು ಇದನ್ನ ಮಾಡಿದೆ, ಫಾರ್ ಯು ನಿನಗೋಸ್ಕರ. ತುಂಬ ಸಂತೋಷಪಟ್ಟೆವು, ತುಂಬ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತೀವಲ್ಲ, ಎಂಜಾಯ್ಡ್ ಲಾಟ್, ಎಂಜಾಯ್ಡ್ ಅ ಲಾಟ್. ನಾನು ನಾಳೆ ನಿನಗೆ ಕಾಲ್ ಮಾಡುವೆ, ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ, ಇವಾಗ ನಾನು ಬಿಡುವಾಗಿಲ್ಲ, ಈ ರೀತಿ ಹೇಳ್ತೀವಲ್ಲ. ನಾಳೆ ನಾನು ನಿನಗೆ ಕಾಲ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಕಾಲ್ ಯು ಟುಮಾರೋ, ಐ ವಿಲ್ ಕಾಲ್ ಯು ಟುಮಾರೋ. ಇದಕ್ಕೆ ಆ್ಯಡ್ ಮಾಡ್ಬೋದು, ಐ ವಿಲ್ ಕಾಲ್ ಯು ಟುಮಾರೋ, ಐ ಆಮ್ ಬ್ಯುಸಿ ನೌ. ನಾನು ಬಟ್ಟೆಗಳನ್ನು ತೊಳೆಯಲೇಬೇಕು, ಇವಾಗ ನಾನು ಬಟ್ಟೆಗಳನ್ನು ವಾಶ್ ಮಾಡಿಕೊಳ್ಳೇಬೇಕು ಅನ್ನೋದಕ್ಕೆ ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್,
ಐ ಹ್ಯಾವ್ ಟು ವಾಶ್ ದ ಕ್ಲಾತ್ಸ್. ಅವನು ಈಗಷ್ಟೇ ಹೋದನು, ಇವಾಗಷ್ಟೇ ಹೋದ ಅವನು ಅನ್ನೋದಕ್ಕೆ ಹಿ ಹ್ಯಾಸ್ ಜಸ್ಟ್ ಲೆಫ್ಟ್. ಹಿ ಹ್ಯಾಸ್ ಜಸ್ಟ್ ಲೆಫ್ಟ್. ನೀನು ಪ್ರಯತ್ನ ಮಾಡಿದ್ಯಾ, ನೀನು ಪ್ರಯತ್ನ ಮಾಡಿದ್ಯಾ ಕೇಳೋದಕ್ಕೆ ಡಿಡ್ ಯು ಟ್ರೈ. ಡಿಡ್ ಯು ಟ್ರೈ. ನಾನು ಅವನಿಗೆ ಅನೇಕ ವಿಚಾರಗಳನ್ನು ಹೇಳಿದೆ, ನಾನು ಅವನಿಗೆ ತುಂಬ ವಿಷಯವನ್ನು ಹೇಳಿದ್ದೀನಿ ಅಂತ ಹೇಳೋದಕ್ಕೆ ನಾನು ಅವನಿಗೆ ತುಂಬ ವಿಚಾರಗಳನ್ನು ಹೇಳಿದೆ ಅನ್ನೋದಕ್ಕೆ ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್. ಐ ಸೆಡ್ ಮೆನಿ ಥಿಂಗ್ಸ್ ಟು ಹಿಮ್. ನೀನು ಯಾರನ್ನು ಭೇಟಿ ಮಾಡಲು ಬಯಸಿದ್ದೆ, ನೀನು ಯಾರನ್ನ ಮೀಟ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೆ ಅಂತ ಕೇಳೋದಕ್ಕೆ ಹೂ ಡು ಯು ವಾಂಟ್ ಟು ಮೀಟ್. ಹೂ ಡು ಯು ವಾಂಟ್ ಟು ಮೀಟ್. ಅವನು ಕಠಿಣ ಹೃದಯದ ಮನುಷ್ಯ, ಅವನ ಹೃದಯ ಕಲ್ಲು, ಆ ರೀತಿಯೆಲ್ಲ ಹೇಳ್ತೀವಲ್ಲ, ತುಂಬ ಸ್ಟ್ರಾಂಗ್ ಅವನು ಅಥವಾ ತುಂಬ ಕಲ್ಲು ಹೃದಯ ಅವನು ಅನ್ನೋದಕ್ಕೆ ಹೀ ಈಸ್ ಹಾರ್ಡ್ ಹಾರ್ಟೆಡ್ ಪರ್ಸನ್. ಹೀ ಈಸ್ ಹಾರ್ಡ್ ಹಾರ್ಟೆಡ್ ಪರ್ಸನ್. ನೀನು ಆಫೀಸ್ಗೆ ಹೇಗೆ ಹೋಗ್ತೀಯಾ, ನೀನು ಆಫೀಸಿಗೆ ಹೆಂಗೆ ಹೋಗೋದು ಕೇಳೋದಕ್ಕೆ ಹೌ ಡು ಯು ಗೋ ಟು ಆಫೀಸ್. ಹೌ ಡು ಯು ಗೋ ಟು ಆಫೀಸ್. ನಿನ್ನ ಜೊತೆ ನಾನು ತುಂಬ ಖುಷಿಯಿಂದ ಇದ್ದೇನೆ, ನಿನ್ನ ಜೊತೆ ನಾನು ತುಂಬ ಹ್ಯಾಪಿಯಿಂದ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ವಿತ್ ಯು. ಐ ಆಮ್ ವೆರಿ ಹ್ಯಾಪಿ ವಿತ್ ಯು. ಅವನು ತುಂಬ ದಿನಗಳ ನಂತರ ಬಂದನು, ಭಾಳ ದಿನ ಆಗಿತ್ತು ಅವನು ಬರದೆ, ಭಾಳ ದಿನ ಆದಮೇಲೆ ಬಂದ ಅಂತ ಹೇಳೋದಕ್ಕೆ ಹಿ ಹ್ಯಾಡ್ ಕಮ್ ಆಫ್ಟರ್ ಅ ಲಾಂಗ್. ಹಿ ಹ್ಯಾಡ್ ಕಮ್ ಆಫ್ಟರ್ ಅ ಲಾಂಗ್. ನಾನು ಸದಾ ನಿನ್ನ ಪರವಾಗಿರ್ತೀನಿ, ಯಾವಾಗಲೂ ನಿನ್ನ ಫಾರಾಗಿರ್ತೀನಿ ನಾನು ಅನ್ನೋದಕ್ಕೆ ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು. ಐ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು. ನೀನು ನಾನು ಕೇಳಿಸ್ಕೊಳ್ತಾ ಇದೆಯಾ ಅಂದರೆ ನಾನು ಹೇಳೋದು ನಿಂಗೆ ಕೇಳಿಸ್ತಾ ಇದೆಯಾ ಅಥವಾ ನಾನು ಹೇಳೋದನ್ನು ನೀನು ಗಮನಿಸ್ತಾ ಇದೆಯಾ ಅಂತ ಕೇಳೋದಕ್ಕೆ ಆರ್ ಯು ಲಿಸನಿಂಗ್ ಟು ಮೀ. ಆರ್ ಯು ಲಿಸನಿಂಗ್ ಟು ಮೀ. ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ, ನಾನು ನಿನಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೀನಲ್ಲ ಅನ್ನೋದಕ್ಕೆ ಐ ವಾಸ್ ವೆಯ್ಟಿಂಗ್ ಫಾರ್ ಯು. ಐ ವಾಸ್ ವೆಯ್ಟಿಂಗ್ ಫಾರ್ ಯು. ಇದು ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಂತ ಹೇಳಾಗುತ್ತೆ. ಈ ಎಲ್ಲ ಫೈಲ್ಗಳನ್ನು ತೆಗೆದುಕೊಂಡು ಬಾ, ಈ ಎಲ್ಲ ಫೈಲು ಬೇಕು, ಈ ಎಲ್ಲ ಫೈಲನ್ನು ತಗೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ಆಲ್ ದೀಸ್ ಫೈಲ್ಸ್. ಬ್ರಿಂಗ್ ಆಲ್ ದೀಸ್ ಫೈಲ್ಸ್. ಬಾಗಿಲ ಬಳಿ ಯಾರು ನಿಂತಿದ್ದಾರೆ, ಬಾಗಿಲ ಹತ್ರ ಯಾರು ನಿಂತಿದ್ದಾರಲ್ಲ ಯಾರು ಕೇಳೋದಕ್ಕೆ ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ದ ಡೋರ್. ನಾನು ನಿನ್ನನ್ನು ಹೇಗೆ ನಂಬಲಿ, ನಿನ್ನ ಹೆಂಗೆ ನಂಬೋದು ನಾನು ಅಂತ ಕೇಳೋದಕ್ಕೆ ಹೌ ಕ್ಯಾನ್ ಐ ಟ್ರಸ್ಟ್ ಯು. ಹೌ ಕ್ಯಾನ್ ಐ ಟ್ರಸ್ಟ್ ಯು. ನಾವು ದಾರಿಯನ್ನು ಕಳೆದುಕೊಂಡೆವು, ದಾರಿ ಮಿಸ್ ಆಯ್ತು ನಮಗೆ ಅಂತೀವಲ್ಲ. ಸೊ ಸಾಮಾನ್ಯವಾಗಿ ಟ್ರೆಕ್ಕಿಂಗ್ ಎಲ್ಲ ಹೋದಾಗ ಈ ರೀತಿ ವಾಕ್ಯ ಯೂಸ್ ಆಗುತ್ತೆ, ನಾವು ದಾರಿ ಮಿಸ್ ಮಾಡ್ಕೊಂಡಿದ್ದೀವಿ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು, ವಿ ಹ್ಯಾವ್ ಲಾಸ್ಟ್ ಅವರ್ ವೇ. ವಿ ಹ್ಯಾವ್ ಲಾಸ್ಟ್ ಅವರ್ ವೇ. ನಾನು ಏನನ್ನೋ ಹೇಳುತ್ತಿದ್ದೇನೆ, ನಾನೇನೋ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಸೇಯಿಂಗ್ ಸಮಥಿಂಗ್. ಐ ಆಮ್ ಸೇಯಿಂಗ್ ಸಮಥಿಂಗ್. ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ, ನಿನ್ನ ಆರೋಗ್ಯದ ಬಗ್ಗೆನೂ ಕೇರ್ ತಗೋ ಅನ್ನೋದಕ್ಕೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನೀನು ಅವನಿಗೆ ಏನು ಹೇಳಿದೆ, ನೀನು ಅವನಿಗೆ ಏನು ಹೇಳಿದೆ ಕೇಳೋದಕ್ಕೆ ವಾಟ್ ಡಿಡ್ ಯು ಟೆಲ್ ಹಿಮ್. ವಾಟ್ ಡಿಡ್ ಯು ಟೆಲ್ ಹಿಮ್. ಒಳ್ಳೆಯ ಸಮಯ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ಅನ್ನೋದಕ್ಕೆ ಬೆಟರ್ ಟೈಮ್ ವಿಲ್ ಕಮ್. ಬೆಟರ್ ಟೈಮ್ ವಿಲ್ ಕಮ್. ನೀನು ಯಾರ ಹೆಸರನ್ನು ತೆಗೆದುಕೊಂಡೆ, ಯಾರ ಹೆಸರನ್ನು ಚೂಸ್ ಮಾಡಿದೆ ಕೇಳೋದಕ್ಕೆ ಊಸ್ ನೇಮ್ ಡಿಡ್ ಯು ಟೇಕ್. ಊಸ್ ನೇಮ್ ಡಿಡ್ ಯು ಟೇಕ್. ನಾನು ಹೋಗಲು ಬಯಸ್ತೀನಿ ಆದರೆ ಆಗ್ತಿಲ್ಲ, ನನಗೆ ಹೋಗಬೇಕಂತ ಅನಿಸ್ತಿದೆ ಆದರೆ ನಂತರ ಆಗ್ತಿಲ್ಲ ಅನ್ನೋದಕ್ಕೆ ಐ ವಾಂಟ್ ಟು ಗೋ ಬಟ್ ಐ ಕಾಂಟ್. ಐ ವಾಂಟ್ ಟು ಗೋ. ನಾನು ಹೋಗಬೇಕಂತ ಇಷ್ಟಪಡ್ತೀನಿ, ಅಂದ್ಕೊಂಡಿದ್ದೀನಿ, ಬಟ್ ಐ ಕಾಂಟ್, ಆದರೆ ಆಗ್ತಿಲ್ಲ. ಅದು ಯಾರ ಮನೆ, ಅದು ಯಾರ ಮನೆ, ಅದು ಯಾರ ಬೈಕ್, ಅದು ಯಾರ ಮೊಬೈಲ್, ಅದು ಯಾರ ಬುಕ್, ಈ ರೀತಿ ನಾವು ಕೇಳ್ತೀವಲ್ಲ, ಅದು ಯಾರದ್ದು ಅಂಥೇಳಿ. ಸೊ ಅದು ಯಾರ ಮನೆ ಅನ್ನೋದು ಕೊನೆಯ ವಾಕ್ಯ. ಅದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.